ಬಾಸ್, ನೀವು ಆಫೀಸಲ್ಲಿ ಮಾತಾಡಿದ್ದು ನೋಡಿ ಅಮೂಲ್ಯ ಮೇಡಮ್ನ ನಿಮ್ಮ ಕಾರಲ್ಲೇ ಕರ್ಕೊಂಬರ್ತೀರೇನೋ ಅಂದ್ಕೊಂಡೆ. ಆದರೆ ಕಾರ್ಡವ್ರ ತನಕ ಬಂದು ನಿಮ್ಮ ಲಟ್ಕಾಸಿ ಗಾಡಿಲೇ ಬಾ ಅಂತ ಹೇಳ್ಬಿಟ್ರಲ್ಲ ಬಾಸ್. ಪಾಪ ಅಮೂಲ್ಯ ಮೇಡಮು, ಅವ್ರ ಲಟ್ಕಾಸಿ ಗಾಡೀಲಿ ಇಲ್ಲಿಗೆ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಅದಕ್ಕೆ ನಾನು ಹೇಳೋದು, ಹುಡುಗಿರನ್ನ ಕೆಲ್ಸಕ್ಕೆ ತೊಗೋಬಾರ್ದು ಅಂತ. ಕೆಲಸ ಅಂತ ಬಂದಮೇಲೆ ಅಲ್ಲಿ ಏನಿದ್ರು ಮಾಡಬೇಕು, ಇಲ್ಲ ಕೆಲಸ ಬಿಟ್ಟು ಹೋಗ್ತಾ ಇರ್ಬೋದು. ನಿಮಗೆ ಅವ್ರ ಮೇಲೆ ಭಾಳ ಸಿಂಪತಿ ಇರೋ ಹಾಗಿದೆ. ಒಂದು ಕೆಲಸ ಮಾಡಿ, ವಾಪಸ್ ಹೋಗ್ಬೇಕಾದ್ರೆ ಅದನ್ನು ಹೇಳಿದ್ರಲ್ಲ ಲಟ್ಕಾಸಿ ಗಾಡಿ ಅಂತ, ನೀವು ಅದರಲ್ಲಿ ಹೋಗ್ಬಿಡಿ. ಹಾವು ಸೈಲೆಂಟಾಗಿ ಅದ್ರ ಪಾಡಿಗೆ ಅದು ಹೋಗುವಾಗ ಬಾಲ ಮೆಟ್ಟಿ ನೋಡೋ ತೀಟೆ ಬೇಕಿತ್ತಾ? ಮನ್ಸೆಲ್ಲ ಬೈಕೋತಿದ್ದೀರಾ? ಇಲ್ಲ ಬಾಸ್, ಹೇಗೆ ಬಂದ್ವು ಹಾಗೆ ಹೋಗೋಣ. ನಡೀರಿ. ಇಡೀ ಬಿಲ್ಡಿಂಗ್ ಎಲ್ಲ ಹುಡುಕಿದ್ವಿ, ಸಾಹೇಬ್ರು ಇಲ್ಲಿ ಮಲಗಿದ್ದಾರೆ. ಇವನು ಸೆಕ್ಯೂರಿಟಿನಾ? ಯೂನಿಫಾರ್ಮ್ ನೋಡಿದ್ರೆ ಹೌದು, ಮಾಡ್ತಿರೋ ಕೆಲಸ ನೋಡಿದ್ರೆ ಅಲ್ಲ. ಹೆಬ್ಬಸ್ರಿ ಅಣ್ಣ ಅಣ್ಣ, ಒಂದೇ ಮದ್ರಂ ಜೈ ಕರ್ನಾಟಕ ಮತ್ತೆ ಬನೆ ಮುಟ್ ಸೌದೌನ್. ಸಾಕಲ್ಲಿ ಸೈಡಿಗೆ ಬಂದಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದ್ರೆ ಇವನ್ ಸಲ್ಯೂಟ್ ಹೊಡಿಯೋ ರೇಂಜ್ಗೆ ನನ್ನ ತಲೆನೇ ಹೋಗಿರೋದು. ಯಾಕ್ರಿ ಸ್ಯಾಲ್ರಿ ಕೊಡೋಲ್ಲ? ಇಂಥವ್ರೆಲ್ಲ ಯಾಕೆ ಕೆಲ್ಸಕ್ಕೆ ತಗೋತಾರೆ? ಸ್ಯಾಲ್ರಿ ಕೊಡೋದಕ್ಕೆ ಬಾಸ್, ಈ ರೇಂಜಿಗೆ ಟೈಟ್ ಆಗಿರೋದು. ಮೊದಲು ಸೆಕ್ಯೂರಿಟಿ ಏಜೆನ್ಸಿಗೆ ರಿಪೋರ್ಟ್ ಮಾಡಿ, ರೆಗ್ಯುಲರ್ ವಿಜಿಲೆನ್ಸ್ ರಿಪೋರ್ಟ್ ಕೊಡ್ಸೋದಕ್ಕೆ ಹೇಳಿ. ತಂದೆ ಸಾಕು, ಕೈ ಇಳಿಸು. ಬಾಸ್ ಹೇಳಿ, ಏನು ಮಾಡಬೇಕು? ವಾಪಸ್ ಹೊರಡಬೇಕು. ವಾಪಸ್ ಹೊರಡ್ಬೇಕಾ? ನನ್ನ ವಿಸಿಟ್ ಮುಗೀತು, ನೀನಿಷ್ಟು ಲೇಟಾಗಿ ಬಂದರೆ ನಾನೇನು ಮಾಡಲಿ? ಅಷ್ಟಿದ್ದವರು ನನ್ನನ್ನು ಕಾರಲ್ಲಿ ಕರ್ಕೊಂಡು ಬರಬೇಕಿತ್ತು. ನನಗೆ ಪದೇ ಪದೇ ಕಾರ್ ವಾಶ್ ಮಾಡಿಸೋದಕ್ಕೆ ಟೈಮ್ ಇಲ್ಲ. ಸೆಕ್ಯೂರಿಟಿ, ಅಟೆನ್ಷನ್, ಒಂದೇ ಮದ್ರಂ ಜೈ ಕರ್ನಾಟಕ ಮತ್ತೆ ಬನೆ ಮುಟ್ ಸೌದೌನ್. ಸಮ್ ಕ್ಲೀನ್ ಮಾಡಿಸಿದ್ರೇನ್ರಿ? ಎಸ್ ಸರ್, ಬಡಿಸ್ತೀನಿ ಸರ್. ನೆನ್ನೆ ಮಾಡ್ಸಕ್ ನೀನೇನ್ ಟೈಮ್ ಟ್ರಾವೆಲ್ ಮಾಡ್ತಾ ಇದೀಯಾ? ನಾಳೆ ಮಾಡಿಸ್ತೀನಿ ಅನ್ನೋ. ನಾಳೆ ಮನೆ ಹಾಳು ಮಾಡಿಸ್ತೀನಿ ಸರ್. ಹೇಳದಷ್ಟಕ್ಕೆ ಹೂ ಅನ್ನೋದು ಬಿಟ್ಟು ಬಿಲ್ಡಪ್ ಬೇರೆ ಕೊಡ್ತೀಯಾ? ಶ್ರೀಕಾಂತ, ಅವ್ನು ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅದೇ ದೊಡ್ಡ ವಿಷಯ. ಆಯ್ತು, ನೀನ್ ರೈಟ್ ಹೇಳು. ಸೆಕ್ಯೂರಿಟಿ ಏಜೆನ್ಸಿಗೆ ಹೇಳಿ ಕೆಲಸದಿಂದ ಓಡಿಸ್ಬಿಡ್ಲಾ ಬಾಸ್? ಪಾಪ ಅವನ ಹೊಟ್ಟೆ ಮೇಲೆ ಯಾಕ್ರಿ ಕಲ್ಲು ಹಾಕ್ತೀರಾ? ಕೆಲಸದಿಂದ ಓಡಿಸ್ಬೇಕಾಗಿರೋ ಕ್ಯಾಂಡಿಡೇಟ್ ಬೇರೆನೇ ಇದ್ದಾರೆ. ನಡೀರಿ, ಕೆಲಸ ಮುಗೀತಲ್ಲ. ಹಲೋ, ಸೆಕ್ಯೂರಿಟಿನ ಪರಿಚಯ ಮಾಡ್ಸಕ್ಕೆ ಇಲ್ಲಿವರೆಗೂ ಕರೆಸಿದ್ರಾ? ಇಲ್ಲ, ಬೆಳಿಗ್ಗೆ ಇನಾಗ್ರೇಷನ್ ಮಾಡಿಸ್ಬೇಕಿತ್ತು, ಅದಕ್ಕೆ ನಿಮ್ಮ ಕೈಲಿ ಟೇಪ್ ಕಟ್ ಮಾಡಿಸೋಣ ಅಂತ ಕರೆಸ್ದೆ. ಓ, ಕೌಂಟ್ರ್ ಸರಿ. ಹಾಗಿದ್ರೆ ಒಂದ್ ಸೈಟ್ ನೋಡಕ್ಕೆ 3 ಮ್ಯಾನ್ ಪವರ್. ಒಬ್ರದ್ದು 3 ಗಂಟೆ ಲೆಕ್ಕದಲ್ಲಿ 12 ಗಂಟೆ ವೇಸ್ಟ್ ಮಾಡಿದ್ವಿ ಅಂತ ಸಾರ್ಥಕ್ ಅಣ್ಣಂಗೆ ಮೇಲ್ ಮಾಡ್ತೀನಿ. ಇಂಥ ಓವರ್ ಆ್ಯಕ್ಟಿಂಗ್ ಏನು ಕಡಿಮೆ ಇಲ್ಲ. ಕಾಂತ, ನನ್ನ ಓಡಿಸ್ಬೇಕು ಅಂತ ತಾನೇ ಇಷ್ಟೆಲ್ಲ ಡ್ರಾಮಾ ನಿಂದೆ. ಇಂಥ ಚೀಪ್ ಕಿಮ್ಮಿಕ್ಕೆಲ್ಲ ಜಗ್ಗೋಳಲ್ಲಮ್ಮ ನಾನು. ನನ್ನ ಮನೆಯವ್ರಿಗೋಸ್ಕರ ದುಡಿತಿದ್ದೀನಿ. ಪ್ರಳಯ ಆಗಲಿ, ತಲೆ ಮೇಲೆ ತಲೆ ಹೋಗಲಿ, ನಾನು ಮಾತ್ರ ಕೆಲಸ ಬಿಡಲ್ಲ. ಏನ್ರಿ ಅಲ್ಲೇ ನೋಡ್ತಿದ್ದೀರಾ? ಕಾರ್ ಕೀ ಕೊಡ್ರಿ.
ಅದೇನೋ ಕರ್ಮ ಅಂತೆ, ಅವ್ರವ್ರು ಮಾಡಿದ ಅವ್ರವ್ರಿಗೆ ವಾಪಸ್ ಹೊಡೆಯುತ್ತಂತೆ. ನಮ್ಮ ಬಾಸ್ಗೆ ಅದು ಅಪ್ಲೈ ಆಗಲ್ವಾ? ಒಂದ್ ವೇಳೆ ನಿಮ್ಗೂ ಗುಜ್ರಿ ಗಾಡಿಲಿ ಹೋಗೋ ಆಸೆ ಇದ್ರೆ ಹೇಳ್ಬಿಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅಯ್ಯೋ ಇಲ್ಲ ಬಾಸ್. ಮತ್ ಕಾರ್ ಕೀ ಕೊಡ್ರಿ. ಕೀ ಎಲ್ಲೋಯ್ತು? ಕಾಂತ, ಅದೇನೋ ಕರ್ಮ ಅಂದ್ಯಲ್ಲ, ಅದು ಇಷ್ಟು ಬೇಗ ಅಟ್ಯಾಕ್ ಮಾಡ್ಬಿಡ್ತಾ? ಆಕ್ಚುಲಿ ಇದು ನಿನ್ನ ಕರ್ಮ. ಆ ಭಗವಂತನು ಇವತ್ತು ನೀನು ಕಾಪಾಡಕ್ಕಾಗಲ್ಲ. ಯಾಕ್ರಿ, ಏನಾಯ್ತು? ಕೀ ಕೊಡಿ. ಬಾಸ್, ಅದು ಅರ್ಜೆಂಟಲ್ಲಿ ಕೀನ ಕಾರ್ ಒಳಗಡೆನೆ ಬಿಟ್ಬಿಟ್ಟಿದ್ದೀನಿ. ಡೋರ್ ಹಾಕೊಂಡ್ ಬಂದ್ಬಿಟ್ಟೆ, ಆಟೋ ಲಾಕ್ ಹೋಗಿದೆ. ಏನ್ ಹುಡುಗಾಟ ಆಡ್ತಿದ್ದೀರಾ? ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡ್ವೇನ್ರಿ? ಫೋನಲ್ಲಿ ನೆಟ್ವರ್ಕು ಇಲ್ಲ, ಇಲ್ಲಿ ಕ್ಯಾಬ್ಸು ಬರಲ್ಲ, ಸಿಟಿಯಿಂದ ಹೊರಗಡೆ ಇದೀವ್ರಿ. ಬಸ್ ಸ್ಟಾಪ್ ಕೂಡ ಹತ್ತಿರದಿಲ್ಲ, ಯಾವ ಬಸ್ಸು ಬರೋದಿಲ್ಲ. ಅದು ಗೊತ್ತಾಗ್ಲಿಲ್ಲ ಬಾಸ್. ಇದನ್ನ ಹೇಳೋದಕ್ಕೆ ಮಾತ್ರ ಗೊತ್ತಾಗುತ್ತಲ್ವಾ? ಇಡಿಯಟ್ ಯು ಆರ್. ಹಾಯ್ ಬಾಸ್. ಎನಿ ಪ್ರಾಬ್ಲಮ್? ಅಯ್ಯೋ ಪರವಾಗಿಲ್ಲ, ಹೇಳಿ ಬಾಸ್. ಏನಾದ್ರೂ ಪ್ರಾಬ್ಲಮ್ಮಾ? ಒಂದು ವೇಳೆ ಪ್ರಾಬ್ಲಮ್ ಇದ್ರು ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಿನ್ ಕೆಲಸ ಆಯ್ತು ತಾನೆ? ಗೆಟ್ ಔಟ್. ಕಾರ್ಕಿನ ಒಳಗ್ ಬಿಟ್ಟು ಹೊಗೆ ಹಾಕ್ಸ್ಕೊಂಡಿದ್ದೀರಾ ಅಂತ ಹೆಲ್ಪ್ ಮಾಡೋಣ ಅಂದ್ರೆ ಕೋಪ್ ತೋರಿಸ್ತೀಯ. ಶುಂಠಿ ಶಂಕರ ಅನ್ಭವಿಸು.